ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಮಾರ್ಕೆಟನ್ನು ನೋಡ್ಬೋದು. ಇವತ್ತು ಮಾರ್ಕೆಟ್ ಆ್ಯಕ್ಚುಲಿ ಫುಲ್ ಸೈಡ್ ವೇಸ್ ಇದೆ. ನೀವು ಈ ಜಾಗದಲ್ಲಿ ನೋಡ್ಬೋದು. ನಿಫ್ಟಿ ಕೂಡ ಸೈಡ್ ವೇಸ್ ಇದೆ. ಇವತ್ತಿಂದ ಲಾಸ್ ಕೂಡ ಇದೆ. ಅಷ್ಟು ಅಲ್ಲಿಂದ ಅಲ್ಲಿಗೆ ಇದೆ. ಇಲ್ಲಿ ಇವತ್ತು ನಮಗೆ ಟಾಟಾ ಸ್ಟೀಲ್ ನಿನ್ನೆ ಸ್ವಲ್ಪ ಪ್ರಾಫಿಟಲ್ಲಿತ್ತು. ನಾನು ಯಾವುದಕ್ಕಾದ್ರೂ ಕ್ವಾಂಟಿಟಿ ಆ್ಯಡ್ ಮಾಡ್ತೀನಿ ಅಂದರೆ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ, ಅಂದರೆ ಸ್ಕ್ವೇರ್ ಅಪ್ ಮಾಡ್ತೀನಿ ಅಂತ. ಬಟ್ ಇವತ್ತು ನೀವು ಈ ಜಾಗದಲ್ಲಿ ನೋಡ್ಬೋದು, ಟಾಟಾ ಸ್ಟೀಲ್ 5 ರೂಪಾಯಿ ಡೌನ್ ಸೈಡ್ ಮೂವ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ವಿಪ್ರೋ ಸ್ವಲ್ಪ ಲಾಸ್ ರಿಕವರ್ ಮಾಡಿದೆ. ಈ ಜಾಗದಲ್ಲಿ ಗೊತ್ತಾಗ್ತದೆ. ನಿನ್ನೆಗಿಂತ ಇವತ್ತು ವಿಪ್ರೋ ಲಾಸನ್ನು ರಿಕವರ್ ಮಾಡಿದೆ. ಟಾಟಾ ಸ್ಟೀಲ್ ಮಾತ್ರ ನಿನ್ನೆ ಗ್ರೀನಲ್ಲಿತ್ತು, ಇವತ್ತು ರೆಡ್ಡಿಗೆ ಬಂದಿದೆ. ಇವತ್ತಿನ ಮೂಮೆಂಟನ್ನು ನೋಡೋದಾದರೆ ನೋಡ್ಬೋದು ನೀವಿಲ್ಲಿ ವಿಪ್ರೋ 283 ರೂಪಾಯಿ ಪಾಸಿಟಿವಲ್ಲಿದೆ. ಹಾಗೆ GIL ಕೂಡ ಮತ್ತೆಲ್ಲ ಸ್ವಲ್ಪ ಲಾಸಲ್ಲಿದೆ. ವೆಲ್ಸ್ಪನ್ ಲೀವಿಂಗ್ ಇವತ್ತೇನು ಹತ್ತ ಮೂಮೆಂಟನ್ನು ಕೊಟ್ಟಿಲ್ಲ. ಇದು ಪಾಸಿಟಿವ್ ಮೂವ್ ಆದರೆ ನಮಗೆ ಆದಷ್ಟು ಬೇಗ ಲಾಸ್ ರಿಕವರ್ ಆಗಿ ನಾವು ಪಾಸಿಟಿವ್ಗೆ ಬರ್ತೀವಿ. ಟಾಟಾ ಸ್ಟೀಲ್ ಓಕೆ, ಪರವಾಗಿಲ್ಲ, ನಾನು ಅದನ್ನು ಹೋಲ್ಡ್ ಮಾಡ್ತೇನೆ. ಹಾಗೆ ಆಗಿಲ್ಲ ಅಂದರೆ ನಾನು ಬೇರೆ ಕ್ಯಾಪಿಟಲ್ ಆ್ಯಡ್ ಮಾಡಿ ಇದಕ್ಕೆ ಕ್ವಾಂಟಿಟಿ ಆ್ಯಡ್ ಮಾಡ್ತೇನೆ, ನೋ ಪ್ರಾಬ್ಲಮ್. ನೋಡೋಣ. ಇವತ್ತು ಗುರುವಾರ, ಶುಕ್ರವಾರ, ಹಾಗಾಗಿ ಇವತ್ತು ನಾಳೆ ಯಾವುದೇ ಕ್ವಾಂಟಿಟಿ ಆ್ಯಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಮಾರ್ಕೆಟ್ ಸೆಂಟಿಮೆಂಟ್ ನೋಡಿಕೊಂಡು ಆಮೇಲೆ ಕ್ವಾಂಟಿಟಿ ಆ್ಯಡ್ ಮಾಡಿದರೆ ಆಯಿತು. ಹಾಗೆ ನಾನು ಇವತ್ತೇನು ಕ್ವಾಂಟಿಟಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅಂಥ ಮೊಮೆಂಟಮ್ ಏನು ಇಲ್ಲ ಮಾರ್ಕೆಟಲ್ಲಿ. ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.